ಬಹುಜನ ಸಮಾಜ ಪಾರ್ಟಿ ರಾಜ್ಯ ಸಮಿತಿ ನಿರ್ಣಯದಂತೆ ಪ್ರತಿ ಜಿಲ್ಲೆಯ ಜಿಲ್ಲಾ ಸಮಿತಿಗಳ ಸಮೀಕ್ಷೆ ಕಾರ್ಯವನ್ನು ರಾಜ್ಯ ಮತ್ತು ರಾಷ್ಟ್ರೀಯ ನಾಯಕರು ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ನಡೆಸುತ್ತಿದ್ದು, ಈ ಸಂಬಂಧ ಚಿಕ್ಕಮಗಳೂರು ಜಿಲ್ಲಾ ಸಮಿತಿ ಸಮೀಕ್ಷಾ ಸಭೆಯನ್ನು ದಿನಾಂಕ 29/9/2025 ಸೋಮವಾರದಂದು ಚಿಕ್ಕಮಗಳೂರು ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ನಡೆಸಲು ತೀರ್ಮಾನಿಸಲಾಗಿದೆ ಎಂದು ಬಿಎಸ್ಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೆಟಿ ರಾಧಾಕೃಷ್ಣ ತಿಳಿಸಿದರು. ಬಹುಜನ ಸಮಾಜ ಪಾರ್ಟಿ ಪ್ರಸ್ತುತ ಕಾಲದಲ್ಲಿ ಯಾಕೆ ಅನಿವಾರ್ಯ ಆಗಿದೆ ಅನ್ನೋದನ್ನು ಅನೇಕ ಬಾರಿ ತಮ್ಮ ಮುಂದೆ ನಾವು ಪ್ರಸ್ತುತಪಡಿಸಿದ್ವಿ. ಇವತ್ತು ಕೂಡ ನಾನು ಅದನ್ನೇ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇದು ಮನುವಾದಿ ಪಕ್ಷಗಳು ಜನರ ಮನಸ್ಸನ್ನು ಕದಡಿ ಆಟ ಆಡ್ತಾ ಇದ್ದಾವೆ. ಈಗಾಗಲೇ ನಾವು ಹೇಳಿದಂತೆ ಜನರಿಗೆ ಏನು ಹೆಚ್ಚು ನಂಬಿಕೆ ಇದೆಯೋ ಆ ನಂಬಿಕೆಗಳನ್ನು ಹೆಚ್ಚು ಮಾಡಿ ತುಷ್ಟೀಕರಣಗೊಳಿಸಿ ಅದಕ್ಕೊಂದಷ್ಟು ಉಪ್ಪು ಖಾರ ಹಾಕಿ ಜನರ ಮನಸ್ಸನ್ನು ಬೇರೆಡೆ ಕೊಂಡೊಯ್ಯುವಂಥ ಕೆಲಸಗಳನ್ನು ಮಾಡ್ತಾ ಇವೆ. ಅದರಲ್ಲಿ ಕಾಂಗ್ರೆಸ್ಸು ಪ್ರಾರಂಭದಿಂದ ಅದೇ ಮಾಡ್ಕೊಂಡು ಬಂತು. ಅದು ಮೇಲ್ಗೈಯನ್ನು ಹಾಗೆ ಬಿಜೆಪಿ ಕೇಂದ್ರ ಸರ್ಕಾರವನ್ನು ಕೂಡ ಅದೇ ಮಾಡ್ತಾ ಇದೆ. ಈಗ GSTನೇ ತಗೊಳ್ಳಿತ್ತು. ಅವರು GST ತಂದಿದ್ದು ಬಿಜೆಪಿಯವರೇ, ಸನ್ಮಾನ್ಯ ನರೇಂದ್ರ ಮೋದಿಯವರು. GSTಯನ್ನ ಒಂದು ಅಂತರವನ್ನು ಕಡಿಮೆ ಮಾಡ್ತೀವಿ, ಅದು ವ್ಯಾಲ್ಯೂವನ್ನು ಕಡಿಮೆ ಮಾಡ್ತೀವಿ ಅಂತ ಹೇಳಿ ಮಾಡಿದ್ದು ಅವರೇ. ಮತ್ತೆ GSTಯಿಂದ ಬಹಳಷ್ಟು ಜನಕ್ಕೆ ಅನುಕೂಲ ಆಗ್ತಾ ಇದೆ ಅಂತೇಳಿ ಒಂದು ಸಂಭ್ರಮಾಚರಣೆ ಮಾಡ್ತಿರೋರು ಅವರೇ. ಈ GST ಬೇರೆ ಯಾರದ್ದೊಂದು ಇವರೇನಾದ್ರು ಇಳಿಸಿದ್ರೆ ಅವ್ರ ಸಂಭ್ರಮಾಚರಣೆ ಮಾಡೋದ್ರಲ್ಲಿ ನಾವು ಒಪ್ಕೋಬಹುದಿತ್ತು. ಈ ನಾಟಕಗಳು ಎಷ್ಟು ಜನ ಗೊತ್ತಾಗ್ತಾ ಇದೆ? ಇಲ್ಲಿ ಏನಾಗಿದೆ ಅಂತಂದ್ರೆ ಜನಸಾಮಾನ್ಯರಲ್ಲಿ, ಅದರಲ್ಲೂ ಮತದಾರರಲ್ಲಿ ಒಂದು ಕೆಟ್ಟ ಭಾವನೆಯನ್ನ ಬಿತ್ತುವಂತ ಕೆಲಸಗಳನ್ನ ಈ ಮನುವಾದಿ ಪಕ್ಷಗಳು ಮಾಡ್ತಾ ಇವೆ. ಈಗ ಮತ ಕಳ್ಳತನದ ವಿಚಾರ ಈಗಾಗಲೇ ಕಾಂಗ್ರೆಸ್ ಅದು ಹೊರಗೆ ಹಾಕಿದೆ. ಕಾಂಗ್ರೆಸ್ಸಿನ ಪ್ರಮುಖ ನಾಯಕರು, ಒಬ್ಬ ಸಂಸತ್ ಸದಸ್ಯ ರಾಹುಲ್ ಗಾಂಧಿ ಅವರನ್ನು ಹೊರಗೆ ಹಾಕಿದ್ರು, ಬೆಂಗಳೂರಿನಲ್ಲೇ ಹೊರಗೆ ಹಾಕಿದ್ರು. ಅದಕ್ಕೆ ಕೆಲವು ಉದಾಹರಣೆಗಳನ್ನು ಕೂಡ ಕೊಟ್ಟರು, ಸಾಕ್ಷ್ಯಗಳನ್ನು ಕೊಟ್ಟರು. ಯಾಕೆ ಚುನಾವಣಾ ಆಯೋಗದ ಕೈ ಇಟ್ಕೋಬಾರ್ದು, ತನಿಖೆ ಮಾಡಬಾರ್ದು? ಇನ್ನೊಂದು ನಮ್ಮ ಪಕ್ಷದ ಒಂದು ಒತ್ತಾಯ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಭೆಯಲ್ಲಿ ಜಿಲ್ಲಾ ಪ್ರಗತಿ ಪರಿಶೀಲನೆ ಮಾಡುವ ರಾಜ್ಯ ನಾಯಕರು ಮುಂಬರುವ ಜಿಲ್ಲಾ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆಗೆ ಆಗಬೇಕಾದ ಪೂರ್ವ ತಯಾರಿ ಮತ್ತು ಪಕ್ಷದ ಬೆಳವಣಿಗೆಗೆ ತೆಗೆದುಕೊಳ್ಳಬೇಕಾದ ಕಾರ್ಯಗಳ ಬಗ್ಗೆ ಸಭೆಗೆ ಮಾಹಿತಿ ನೀಡಲಿದ್ದಾರೆ ಎಂದರು. ಕಳೆದ ಕೆಲವು ದಿನಗಳ ಹಿಂದೆ ಕೇಂದ್ರ ಚುನಾವಣಾ ಆಯೋಗ ಒಂದು ಪಟ್ಟಿ ಬಿಡುಗಡೆ ಮಾಡಿತು. ಸುಮಾರು ಅನಧಿಕೃತ ಪಕ್ಷಗಳನ್ನೆಲ್ಲ ತೆಗೆದುಹಾಕಿ ಕೇವಲ 6 ರಾಷ್ಟ್ರೀಯ ಪಕ್ಷಗಳನ್ನು ಉಳಿಸ್ಕೊಂಡು ಇನ್ನು ಕೆಲವು ಪ್ರಾದೇಶಿಕ ಪಕ್ಷಗಳನ್ನು ಉಳಿಸ್ಕೊಂಡು, ಆ 6 ರಾಷ್ಟ್ರೀಯ ಪಕ್ಷಗಳಲ್ಲಿ ಬಹುಜನ ಸಮಾಜ ಪಾರ್ಟಿ ಕೂಡ ಒಂದು ರಾಷ್ಟ್ರೀಯ ಪಕ್ಷದ ಮಾನ್ಯತೆಯನ್ನು ಉಳಿಸಿಕೊಂಡಿದೆ. ಆ ಒಂದು ರಾಷ್ಟ್ರೀಯ ಪಕ್ಷದ ಜೊತೆಯಲ್ಲಿ ಕರ್ನಾಟಕ ರಾಜ್ಯದಲ್ಲೂ ಕೂಡ ಬಹುಜನ ಸಮಾಜ ಪಕ್ಷವನ್ನು ಗಟ್ಟಿಯಾಗಿ ಕಟ್ಟಬೇಕು ಅನ್ನೋ ನಿಟ್ಟಿನಲ್ಲಿ ರಾಜ್ಯ ಸಮಿತಿ ಎಲ್ಲ ಜಿಲ್ಲೆಗಳಲ್ಲೂ ಭೇಟಿಯನ್ನು ಕೊಟ್ಟು ಕಾರ್ಯಪ್ರವೃತ್ತವಾಗಿ ಗಟ್ಟಿಯಾಗಿ ಕೆಲಸ ಮಾಡ್ತಾ ಇದೆ. ಅದರ ಅಂಗವಾಗಿ ಕರ್ನಾಟಕ ರಾಜ್ಯದ ಉಸ್ತುವಾರಿಗಳು, ರಾಜ್ಯ ಸಂಯೋಜಕರು, ಕೇಂದ್ರೀಯ ಸಮಿತಿ ಸದಸ್ಯರಾಗಿರ್ತಕ್ಕಂಥ ದೆಹಲಿಯ ದಿನೇಶ್ ಕುಮಾರ್ ಗೌತಮ್ ರವರು ಇದೇ ತಿಂಗಳು 29ನೇ ತಾರೀಕು ಸೋಮವಾರದಂದು ಚಿಕ್ಕಮಗಳೂರು ನಗರಕ್ಕೆ ಭೇಟಿ ಕೊಡ್ತಾ ಇದ್ದಾರೆ. ಅವತ್ತು ಚಿಕ್ಕಮಗಳೂರು ನಗರದ ಕುವೆಂಪು ಅಂಬೇಡ್ಕರ್ ಭವನದಲ್ಲಿ ಬೆಳಿಗ್ಗೆ 11 ಕಾರ್ಯಕ್ರಮ, 11 ಗಂಟೆಗೆ ಕಾರ್ಯಕ್ರಮ ಇರ್ತದೆ. ಸಮೀಕ್ಷಾ ಬೈಠಕ್ ಅಂದರೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿರ್ತಕ್ಕಂಥ ಜಿಲ್ಲಾ ಸಮಿತಿ ಮತ್ತು 5 ವಿಧಾನಸಭಾ ಕ್ಷೇತ್ರಗಳ ಸಮಿತಿ ಮತ್ತು ಅದರ ಕೆಳಗಡೆ ಬರುವಂತಹ ಸೆಕ್ಟರ್ ಸಮಿತಿ ಮತ್ತು ಬೂತ್ ಸಮಿತಿಗಳ ಸಂಪೂರ್ಣ ಮಾಹಿತಿಯನ್ನು ಸಂಗ್ರಹ ಮಾಡಿ ಇಲ್ಲಿ ಕೆಲಸ ಚಟುವಟಿಕೆ ಹೇಗೆ ನಡೀತದೆ ಅನ್ನೋದ್ರ ಜೊತೆಯಲ್ಲಿ ಮುಂಬರುವ ಚುನಾವಣೆ ಪೂರ್ವಕವಾಗಿ ಯಾವ ರೀತಿ ಕಾರ್ಯಪ್ರವೃತ್ತರಾಗಬೇಕು, ಯಾವ ರೀತಿ ಕ್ರಮಗಳನ್ನ ತಗೊಳ್ಬೇಕು ಅಂತೇಳಿ ಅದನ್ನು ಸಮೀಕ್ಷೆ ಮಾಡಲಿಕ್ಕೋಸ್ಕರ ಮತ್ತು ಮಾಹಿತಿ ಕೊಡಲಿಕ್ಕೋಸ್ಕರ ಬರ್ತಾ ಇದೆ. ಏನು ಗ್ರಾಮ ಪಂಚಾಯತಿ ಚುನಾವಣೆ ಆಗುತ್ತೆ, ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಕೂಡ ಏನು ಪಕ್ಷದ ಚಿಹ್ನೆಯನ್ನ ಆಧಾರವಾಗಿ ಇಟ್ಕೊಂಡು ಚುನಾವಣೆಯನ್ನು ಎದುರಿಸಬೇಕು ಅಂತ ಏನು ಆಗಿದೆಯೋ ಅದೇ ರೀತಿಯಲ್ಲಿ ಮುಂದಿನ ಗ್ರಾಮ ಪಂಚಾಯತಿ ಚುನಾವಣೆಯನ್ನು ಎದುರಿಸಲಿಕ್ಕೋಸ್ಕರ ಕೂಡ ನಾವು ಗ್ರಾಮ ಪಂಚಾಯತಿಯಿಂದ ತಳಮಟ್ಟದಿಂದ ಕಾರ್ಯಕರ್ತರನ್ನು ನಾವು ಬಲಪಡಿಸಬೇಕಾಗಿದೆ. ಆ ಉದ್ದೇಶದಿಂದಲೇ ಸಮೀಕ್ಷಾ ಬೈಠಕ್ ಕಾರ್ಯಕ್ರಮವನ್ನು
ಒಂದು ಕೇಂದ್ರದಿಂದ ಅಕ್ಕ ಮಾಯಾವತಿಯವರ ನಿರ್ದೇಶನದಂತೆ ಸದೃಶ ಭೇಟಿ ಕಾರ್ಯಕ್ರಮವನ್ನು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ 29ನೇ ತಾರೀಕು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಆ ಸಂದರ್ಭದಲ್ಲಿ ಎಲ್ಲ ಹಂತದ ಪದಾಧಿಕಾರಿಗಳು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಮುಂದಿನ ದಿನಗಳಲ್ಲಿ ಬಹುಜನ ಸಮಾಜ ಪಾರ್ಟಿಯನ್ನು ಗಟ್ಟಿಗೊಳಿಸಲಿಕ್ಕೆ ಏನೆಲ್ಲ ಕಾರ್ಯಕ್ರಮಗಳನ್ನು ರೂಪಿಸಬೇಕೋ ಅದೆಲ್ಲವನ್ನು ಕೂಡ ಬಹುಜನ ಸಮಾಜ ಪಾರ್ಟಿಯ ಕಾರ್ಯಕರ್ತರುಗಳು ನಾವು ಮಾಡ್ತೀವಿ ಅಂತೇಳಿ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ. ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಅಧ್ಯಕ್ಷರಾದ ಪರಮೇಶ್, ಸುಧಾ, ಜಾಕಿರ್ ಅಲಿ ಖಾನ್, ಮಂಜುನಾಥ್, ವೇಲಾಯುಧನ್ ಉಪಸ್ಥಿತರಿದ್ದರು.